ಹಲೋ ಫ್ರೆಂಡ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ವೆಲ್ಕಮ್ ಟು ಸುಲ್ತಾನ ಸಬೀರ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಸೊಪ್ಪಿನ ಬಗ್ಗೆ ತಿಳಿಸೋಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅಂದರೆ ಇದು ವೆಜಿಟೇಬಲ್ಸ್ ತಿನ್ನೋರಿಗೆ ತುಂಬಾ ಉಪಯೋಗ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಇದು ವೆಜಿಟೇಬಲ್ಸ್ ತಿಂತಾರಲ್ವಾ, ಅವ್ರಿಗೆ ತುಂಬಾ ಇಷ್ಟಪಡುವಂಥ ಒಂದು ವಿಡಿಯೋ ಆಗಿರುತ್ತೆ. ನಾನ್ ವೆಜ್ ತಿನ್ನೋವಂಥವ್ರಿಗಲ್ಲ. ನೋಡಿ, ನಮ್ಮ ಮನೆಯಲ್ಲಿ ಆಕಸ್ಮಿಕವಾಗಿ ಇವತ್ತು ಸೊಪ್ಪುಗಳನ್ನು ತೊಗೊಂಬಂದಿದ್ದೀವಿ. ನಾನು ತರ್ತೀನಿ ಅಂತ ನಮ್ಮ ಮನೆಯವ್ರಿಗೆ ಗೊತ್ತಿರಲಿಲ್ಲ, ನಮ್ಮ ಮನೆಯವ್ರು ತರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ನಾವು ಇಬ್ಬರು ಸೊಪ್ಪನ್ನು ತುಂಬ ಸೊಪ್ಪು ನಮ್ಮ ಮನೆಯವ್ರಿಗೆ ತಂದ್ಕೊಂಡಿದ್ದೀವಿ. ಹೆಚ್ಚು ಕಡಿಮೆ ಒಂದು 160 ರೂಪಾಯಿ 170 ರೂಪಾಯಿ ಬರೀ ಸೊಪ್ಪೇ ನಾವು ತೊಗೊಂಬಂದಿದ್ದೀವಿ. ಅದು ಯಾವ್ಯಾವ ಸೊಪ್ಪಿದೆ ಏನಿದೆ ಅಂತ ನೋಡೋಣ ಫ್ರೆಂಡ್ಸ್, ಬನ್ನಿ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಮನೆಯವರು ತಂದಿರೋಂಥ ಸೊಪ್ಪುಗಳು. ಯಾವ್ಯಾವಿದೆ ಸೊಪ್ಪು ಅಂತ ನಾನು ತೆಗಿತೀನಿ, ನೋಡೋಣ ಬನ್ನಿ. ನಾನು ಕೂಡ ತೆಗೆದು ನೋಡಿಲ್ಲ, ಬನ್ನಿ ತೆಗೆದು ನೋಡೋಣ. ನೋಡಿ, ಇದು ಗಣಿಕೆ ಸೊಪ್ಪು ಅಂತ ನಮ್ಮ ಕಡೆ ಹೇಳ್ತಾರೆ. ಕಾಮುನಿಕಿ ಭಾಜಿ ಅಂತ ನಮ್ಮ ಮುಸ್ಲಿಮ್ಸ್ ಭಾಷೆಯಲ್ಲಿ ಹೇಳ್ತಾರೆ. ಗಣಿಕೆ ಸೊಪ್ಪು ಅಂತ ಹೇಳಿ ಕನ್ನಡದಲ್ಲಿ ಹೇಳ್ತಾರೆ. ಬೇರೆ ಬೇರೆ ಕಡೆ ಒಂದೊಂದು ರೀತಿಯಲ್ಲಿ ಒಂದೊಂದು ಹೆಸರನ್ನು ಹೇಳ್ತಾರೆ. ನೋಡಿ, ಇದು ಗಣಿಕೆ ಸೊಪ್ಪು. ಇದು ಬಂದು 25 ರಿಂದ 30 ರೂಪಾಯಿ ಕಟ್ಟಿದು. ಇಲ್ಲಿ 30 ರೂಪಾಯಿ ಕಟ್ಟಿಗೆ ತಗೊಬಂದಿದ್ದಾರೆ ನಮ್ಮ ಮನೆಯವರು. ಸಬ್ಸಿಗೆ ಸೊಪ್ಪು ನೋಡಿ, ಇದು ಸಬ್ಬಕ್ಕಿ ಅಂತಾರೆ. ನಮ್ಮ ಭಾಷೆಯಲ್ಲಿ ಸೊಂಕಿ ಭಾಜಿ ಅಂತ ಹೇಳ್ತಾರೆ. ನೋಡಿ, ಇದು ಸಬ್ಬಕ್ಕಿ ಸೊಪ್ಪು ತಗೊಬಂದಿದ್ದಾರೆ. ಇದು 20 ರೂಪಾಯಿ ಕಟ್ಟು. ಅಲ್ಲಿಗೆ ಇದು 2 ರಿಂದ 50 ರೂಪಾಯಿ ಆಯಿತು ಸೊಪ್ಪಿಗೆ. ಮತ್ತು ಈ ಕವರಲ್ಲಿ ಕೂಡ ಸೊಪ್ಪಿದೆ. ಇದರಲ್ಲಿ ಯಾವ್ಯಾವ ಸೊಪ್ಪಿದೆ ಅಂತ ನೋಡೋಣ ಫ್ರೆಂಡ್ಸ್. ತೆಗಿತೀನಿ, ನಿಮಿಷ ತೆಗೆದ್ಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಕವರಿಂದ ನಾನು ತೆಗೆದಿದ್ದೀನಿ. ಇದರಲ್ಲಿ ಯಾವ್ಯಾವ ಸೊಪ್ಪಿದೆ ಅಂತ ಅಂದರೆ ಮೆಂತ್ಯ ಸೊಪ್ಪಿದೆ ಮಿಕ್ಸಲ್ಲಿ, ಮತ್ತು ಸಬ್ಬಕ್ಕಿ ಸೊಪ್ಪಿದೆ, ಪಾಲಕ್ ಸೊಪ್ಪಿದೆ, ಚಾಕುತ್ ಸೊಪ್ಪಿದೆ, ಮತ್ತು ಕೊತ್ತಂಬರಿ ಸೊಪ್ಪಿದೆ, ಹಾಗೆ ಕರಿಬೇವಿನ ಸೊಪ್ಪು. ನನ್ನ ಫೇವ್ರೇಟು. ನಾನು ಪ್ರತಿಯೊಂದು ಅಡುಗೆಯಲ್ಲೂ ಕರಿಬೇವಿನ ಸೊಪ್ಪು ಬಳಸೋಕೆ ತುಂಬ ಇಷ್ಟಪಡ್ತೀನಿ. ಕರಿಬೇವಿನ ಸೊಪ್ಪಿದೆ. ಅಲ್ಲಿಂದ ನೋಡಿ, ಅಕ್ಕಿ ಮರಿ ಸೊಪ್ಪು ಅಂತಾರೆ, ಕಿರಿಕ್ಸಾಲೆ ಸೊಪ್ಪು. ಇದು ಕಿರಿಕ್ಸಾಲೆ ಸೊಪ್ಪಿದೆ. ಇಷ್ಟು ಸೊಪ್ಪು ನಮ್ಮ ಮನೆಯವರು ತಗೊಬಂದಿದ್ದಾರೆ. ಆಮೇಲೆ ದಂಟಿನ ಸೊಪ್ಪಿದೆ. ನೋಡಿ, ಇದು ದಂಟಿನ ಸೊಪ್ಪು, ಇದು ಕಿರಿಕ್ಸಾಲೆ ಸೊಪ್ಪು, ಅಲ್ಲಿಂದ ಮೆಂತ್ಯ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಪಾಲಕ್ ಸೊಪ್ಪು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಚಾಕೊತ್ತಿ ಸೊಪ್ಪು. ಇಷ್ಟು ನಮ್ಮ ಮನೆಯವರು ತಗೊಬಂದಿದ್ದಾರೆ. ಇದು 50 ರೂಪಾಯಿ ಇಷ್ಟಕ್ಕೆ ತಗೊಬಂದಿದ್ದಾರೆ. ಇದು 50 ರೂಪಾಯಿಗೆ. ಅಲ್ಲಿಗೆ 100 ರೂಪಾಯಿ ಸೊಪ್ಪು ಅವ್ರು ತಗೊಬಂದಿದ್ದಾರೆ. ನನಗೆ ಅವ್ರು ತಗೊಂಬರ್ತಾರೆ ಅಂತ ಗೊತ್ತಿರಲಿಲ್ಲ. ಇಲ್ಲಿ ನಾನು ಕೂಡ ಸೊಪ್ಪನ್ನು ತಗೊಂಡಿದ್ದೀನಿ. ಅದು ಯಾವ್ಯಾವ ಸೊಪ್ಪು ಅಂತ ಹೇಳ್ಬಿಟ್ಟು ನಾನು ತಗೊಂಡಿರೋ ಅಂಥ ಸೊಪ್ಪು ಇದು. ನಾನು ಒಂದು 60 ರೂಪಾಯಿಗೆ ನಾನು ತಗೊಂಡಿದ್ದೀನಿ. ಇದರಲ್ಲಿ ಯಾವ್ಯಾವ ಸೊಪ್ಪಿದೆ ಅಂತ ನೋಡೋಣ ಫ್ರೆಂಡ್ಸ್. ನಾನು ತಗೊಂಬಿಟ್ಟು ಕವರ್ಗೆ ಹಾಕಿ ಇಟ್ಟಿದ್ದೆ. ಅವ್ರು ತರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ್. ನಿಮಿಷ ನಾನು ತೆಗಿತೀನಿ. ನೋಡಿ ಫ್ರೆಂಡ್ಸ್, ನಾನು ತಗೊಂಡಿರೋಂಥ ಸೊಪ್ಪುಗಳು, ಇದು ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು, ಇದು 20 ರೂಪಾಯಿ ಕೊಟ್ಟು ನಾನು ತಗೊಂಡೆ. ಆಮೇಲೆ ಮೆಂತ್ಯ ಸೊಪ್ಪು, ಅವರು ನಮ್ಮ ಮನೆಯವರು ಮಿಕ್ಸಲ್ಲಿ ಮಾತ್ರ ಮೆಂತ್ಯ ತಗೊಬಂದಿದ್ದಾರೆ. ನಾನು ಸಪ್ರೇಟಾಗಿ ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ. ಇದು 10 ರೂಪಾಯಿ ಕಟ್ಟು. ಅಲ್ಲಿಗೆ ಇದು 30 ರೂಪಾಯಿ ಆಯಿತಾ. ಅಲ್ಲಿಂದ ಪಾಲಕ್ ಸೊಪ್ಪು ಒಂದು ಕಟ್ಟು ತೊಗೊಂಡಿದ್ದೀನಿ. ಇದು 10 ರೂಪಾಯಿ, 40 ರೂಪಾಯಿ. ಇದು ಮಿಕ್ಸ್, ಎಲ್ಲ ಥರದ್ದು ಸೊಪ್ಪಿದು ಮಿಕ್ಸ್ ಇದೆ. ಸೇಮ್ ನಮ್ಮ ಮನೆಯವ್ರು ಏನೊಂದು ಕಟ್ಟು ಮಿಕ್ಸ್ ತೊಗೊಬಂದಿದ್ದಾರೆ ಅದೇ ರೀತಿ ನಾನು ಇಲ್ಲಿ ಚಾಕೊತ್ತು ಸೊಪ್ಪು ಎಲ್ಲ ಸೇರಿಸಿ ಮಿಕ್ಸ್ ಒಂದು ಕಟ್ಟು 20 ರೂಪಾಯಿ ಕೊಟ್ಟು ತೊಗೊಂಡಿದ್ದೀನಿ. ಅಲ್ಲಿಗೆ 60 ರೂಪಾಯಿ. ಅವರು 100 ರೂಪಾಯಿದು, ನಾನು 60 ರೂಪಾಯಿದು. ಒಟ್ಟು ನೋಡಿ, ನಮ್ಮ ಮನೆಯಲ್ಲಿ ಇಷ್ಟು ಸೊಪ್ಪಿದೆ. ಈಗ ನಿಮಗೆ ದೂರದಿಂದ ತೋರಿಸ್ತೀನಿ, ನೋಡ್ತಾ ಇರ್ಬೋದು ನೀವು. ನೋಡಿ ಫ್ರೆಂಡ್ಸ್, ಇಷ್ಟು ಸೊಪ್ಪುಗಳನ್ನು ಇದ್ದಾವೆ ನಮ್ಮ ಮನೆಯಲ್ಲಿ. ಒಟ್ಟಿಗೆ ನೋಡಿ, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಚಾಕೊತ್ತಿ ಸೊಪ್ಪು, ಗಣಕಿ ಸೊಪ್ಪು, ದಂಟಿನ ಸೊಪ್ಪು, ಅಕ್ಕಿ ಮರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸಬ್ಬಕ್ಕಿ ಸೊಪ್ಪು. ಇಷ್ಟು ಸೊಪ್ಪುಗಳು ನಮ್ಮ ಮನೆಯಲ್ಲಿ ತಗೊಬಂದಿದ್ದೀವಿ ಫ್ರೆಂಡ್ಸ್. ಇದು ಯಾವ್ಯಾವ ರೀತಿ ಯಾವ್ಯಾವಾಗ ಬಳಸ್ಕೋಬೇಕು ಅಂತ ಈಗ ನೋಡಿ ನಾನು ಜೋಪಾನ ಮಾಡಿ ಬಳಸ್ಕೋಬೇಕು. ಆದರೆ ನಾನು ವೇಸ್ಟ್ ಅಂತೂ ಒಂದೂ ಮಾಡೋಲ್ಲ.
ಪ್ರತಿಯೊಂದು ಕೂಡ ನಾನು ಪ್ರತಿಯೊಂದರಲ್ಲೂ ಪ್ರತಿಯೊಂದು ಥರ ಅಡುಗೆಯನ್ನು ನಾನು ಮಾಡ್ತೀನಿ. ಆದರೆ ನಾವಿರೋದಿಲ್ಲಿ ನಮ್ಮ ಮನೆಯಲ್ಲಿ ಮೂರೇ ಜನ ಆದರೂ ನಾವು ಇಷ್ಟು ಸೊಪ್ಪು ಕಾಳುಗಳನ್ನು ನಾವು ಯೂಸ್ ಮಾಡ್ತೀವಿ. ನಾವು ನಾನ್ ವೆಜ್ ನಮ್ಮ ಮನೆಯಲ್ಲಿ ಜಾಸ್ತಿ ಯೂಸ್ ಮಾಡಲ್ಲ. ನಮ್ಮ ಮನೆಯವರಿಗೆ ಸೊಪ್ಪು ಕಾಳು ತರಕಾರಿ ಅಂದರೆ ನಮ್ಮ ಮನೆಯಲ್ಲಿ ತುಂಬ ಯೂಸ್ ಆಗೋದು, ನಾನ್ ವೆಜ್ ಕಡಿಮೆನೇ ಯೂಸ್ ಆಗೋದು ಫ್ರೆಂಡ್ಸ್. ಹಾಗಾಗಿ ನಾನು ಈ ಸೊಪ್ಪುಗಳಲ್ಲಿ ಏನೇನು ಮಾಡ್ತೀನಿ ಅಂತ ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ವೀಡಿಯೋಸ್ನ ಹೇಗಿದೆ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ಸೊಪ್ಪುಗಳನ್ನು ನೀವು ನಿಮ್ಮ ಮನೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ಬಳಸ್ತೀರಾ ನೋಡಿ. ಎಷ್ಟು ಸೊಪ್ಪೆಲ್ಲ ತಂದಿದ್ದಾರೆ. ಈ ಒಂದೇ ಸತಿ ನಮ್ಮ ಮನೆಯಲ್ಲಿ ಇವತ್ತು ಆಕಸ್ಮಿಕವಾಗಿ ಒಂದು ಕಾರ್ಯ, ಏನಾದರೂ ಒಂದು ಕೆಲಸ ಕಾರ್ಯ ಮಾಡ್ತೀವಲ್ವ, ಅದಕ್ಕೋಸ್ಕರ ತರೋ ಥರ ನಾವು ನಮ್ಮ ಮನೆಯಲ್ಲಿ ಈ ರೀತಿ ಸೊಪ್ಪುಗಳನ್ನು ತಂದು ನಾವು ಇಟ್ಕೊಂಡಿದ್ದೀವಿ. ಇದು ಯಾವ್ಯಾವ ರೀತಿ ನಾನು ಬಳಸಿ ಅಡುಗೆಯನ್ನು ಮಾಡ್ತೀನಿ ಅಂತ ನೆಕ್ಸ್ಟು ವೀಡಿಯೋಸ್ನ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಆದಷ್ಟು ನನಗೆ ಸಹಾಯ ಮಾಡಿ. ಧನ್ಯವಾದಗಳು.